ಅಂತೂ ನಾನು ರಚಿಸುತ್ತಿರುವ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹ ಇಲ್ಲ. ಶ್ರೀರಾಮಚಂದ್ರ, ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನಸ್ಸೋತೋಗಿ ನಿನ್ನ ಮಾನವನ್ನೇ ಗಾಳಿಗೆ ತೂರಿಕೊಂಡು ಮೂರ್ಖನಾಗಿ ಈ ರವಿ ರಾಜ್ಯವರ್ಮರ ಹರಣದ ಪಂಜರದ ಭೇಟಿ ನೀನಾದೆ. ಅಂಬರದ ಮೇಲೆ ಕುಳಿತು ನ್ಯಾಯ ಸಿಂಬಾಲವನ್ನೇ ತೋರಿಸುವ ಆ ನಿನ್ನ ಕೈಗೆ ಕಬ್ಬಣದ ಸಲಾಕೆ ತೋಡಿಸಿ ಆ ರೂಪವತಿ ಶಾಂತಿ ನಾನು ಒಡೆಯಾಗದಿದ್ದರೆ ನಾನು ರವಿವರ್ಮನೇ ಅಲ್ಲ. ಇದೇನು ಪ್ರೇಕ್ರ ಇಂಥ ನಗಿ? ವೆಲ್ಕಮ್ ಮೈ ಡಿಯರ್ ರಂಜನಿ. ತುಂಬ ಮೆಚ್ಚಿಕೊಂಡಿದ್ದೆ ಆ ನಿನ್ನ ಸಹಾಯಕ್ಕೆ. ಆ ಸಾಹಸದ ರಾಣಿ ನನ್ನ ರಂಜನಾ ಅಂತ ನಗುತ್ತಾ ಇದ್ದೆ. ಅದಕ್ಕೆ ತಲೆ ಬರಹ ನೀಡಿದ ನಾಟಕದ ಕವಿಗಳು ನೀವೇ ಅಲ್ಲವೇ? ನೀವು ರಚಿಸಿದ ಈ ನಾಟಕದಲ್ಲಿ ನಟನೆಯನ್ನು ತೋರಿಸುವ ನಟಿ ಮಾತ್ರ ಅಷ್ಟೇ ನಾನು. ವೆರಿ ಗುಡ್. ಅಂತೂ ಚೆನ್ನಾಗಿದೆ ಅಲ್ಲವೇ ನನ್ನ ಕೃತಿ? ವಾವ್, ವೆರಿ ನೈಸ್. ಬಹಿರಂಗದಲ್ಲಿ ಅಣ್ಣ ತಂಗಿ, ಅಂತರಂಗದಲ್ಲಿ ನಾನು ನಿಮ್ಮ ಪ್ರೇಯಸಿ. ನಿಜವಾಗ್ಲೂ ಮೆಚ್ಚಬೇಕು ಆ ನಿಮ್ಮ ಧೈರ್ಯ ಸಾಹಸವನ್ನು. ನಿನ್ನಂಥ ಪ್ರೇಕರನ್ನು ಪಡೆಯಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಪುಣ್ಯನೇ ಮಾಡಿರಬೇಕು ಅಲ್ವೇ ರಾಜ? ಹಾಗಲ್ಲ ಪ್ರಿಯೆ, ಬೇಗನೆ ಆ ರಾಮನ ಆಸ್ತಿ ಆರಂಭಣೆ ಎತ್ತಿ ಹಾಕಿಕೊಂಡು ಉಳೋದಿರೋರ್ನೆಲ್ಲ ಹೊರಗೆ ನೋಕಿ ನೀನು ನನ್ನಂತ ಸಾಗಿದರೆ ಎರಡು ಸಂಪತ್ತಿನ ಒಂದೇ ಕುಬೇರನ ರಾಣಿಯಾಗಿ ಮೆರುತ್ತೆ ನನ್ನ ಅಂಗರದಲ್ಲಿ.
ಶಬ್ಬಾಸ್ ರಂಜನಿ ಶಬ್ಬಾಸ್. ನನ್ನ ತಮ್ಮನಿಗೆ ತಕ್ಕತ್ತ ಕನ್ಯಾಮಣಿ ಅಂದ್ರು ನೀನೆ. ಹೇಗೆ ನಡೆದಿದೆ ನಿನ್ನ ನಾಟಕ? ತುಂಬ ಚೆನ್ನಾಗೇ ನಡೆದಿದೆ ಅಂತಾನೆ. ಕಾಲ ಸಮೀಪನ ಬಂದಿದೆ. ಮೊದಲು ಆ ರಾಮನ ತಲೆ ಕೆಡಿಸಿ ಬೇಗನೆ ಶಾಂತ ಹೊರಗು ಬರುವಂತೆ ಮಾಡು. ಆ ರಾಮೇ ಈ ರಾಜವರ್ಮನ ಕಾಲಿಡಿಯಬೇಕು. ಆ ಕಾಲ ಈಗ ಬಹು ದೂರನೇ ಇಲ್ಲ, ಸಮೀಪ ಬಂದಿದೆ ಅಂತ ನೀವೇ ತಿಳಿದುಕೊಳ್ಳಿ. ನಿಜವಾಗಲೂ ಆ ರಾಮನಲ್ಲಿ ಹಣಕ್ಕಾಗಿ ಬರವನೇ? ನಿಜ. ಈಗಾಗಲೇ ಹಣಕ್ಕಾಗಿ ನಿಮ್ಮ ಮನೆಗೆ ಬರುವಂತೆ ಮಾಡಿದ್ದೇನೆ ನಾನು. ಕಲಿಯುಗದ ಕರುಣೆಯಿಂದ ಹೆಸರುಗೊಂಡ ಶ್ರೀರಾಮಚಂದ್ರ ನನ್ನ ಹತ್ತಿರ ಹಣಕ್ಕಾಗಿ ಬರವನೇ? ನೋಡಿ, ನೀವು ಹಣ ಕೊಟ್ಟು ನಿಮ್ಮ ಸಾಧನೆಯನ್ನು ಪೂರ್ಣಗೊಳಿಸಿಕೊಳ್ಳಿ. ನಾನು ಬಂದು ಬಹಳ ಸಮಯ ಆಯಿತು, ನಾನು ಇನ್ನು ಬರ್ತೀನಿ. ಓಕೆ, ಬಾಯ್ ಬಾಯ್. ಕಲಿಯುಗದ ಕರುಣೆಯಿಂದ ಹೆಸರುಗೊಂಡ ರಾಮಚಂದ್ರ ನನ್ನ ಹತ್ತಿರ ಹಣಕ್ಕಾಗಿ ಬರವನೇ? ಹಣಕ್ಕಾಗಿ ಬಂದಾಗ ಕ್ಷಣದಲ್ಲಿ ಕೆಡುತ್ತೀನಿ ಆ ರಾಮನ ಹಣ. ಏ ಅಪ್ಪ, ನಮ್ದು ಯಾಕೆ ಜೀವ ತಿರುಗತ್ತಿದ್ವು ಪುಣ್ಯಾತ್ಮ? ಪೈಲಾ ಶ್ಯಾಮ ಸುಂದರಂದು ಪ್ರಾಣ ತೊಗೊಂಡು ಬಾ, ಆಮ್ಯಾಗ ಮಾತಾಡು. ಆಗಲ್ಲ ಬಿಡ್ದಾರ. ಆ ಸುಂದರನಿಗೆ ಸಪೋರ್ಟ್ ಆಗಿ ನಮ್ದಕ್ಕೆ ಪೈಪೋಟ ನಡೆಸಿದ ಬೀರನ ಹಣ ಬೀಳಬೇಕು. ಆಮೇಲೆ ಸುಂದರನ ತಂದಿಂದ ತಾನೇ ಬೀಳುತ್ತೆ. ಮಾಡು ಮಾಡು. ಇಲ್ಲ ಗಿರಿಧರ, ಇಲ್ಲ. 10 MLA ಪಟ್ಟ ತಯಾರಿಸೋಳಗೆ ಅವನು MLA ಆಗಿ ಬಿಡ್ತಾನೆ. ಆಗೇನು ಮಾಡೋದು? ನಾನು ಮೊದಲು ಆ ಸುಂದರ ಹೆಣ ನನ್ನ ಕಣ್ಣು ತುಂಬ ನೋಡಬೇಕು. ಅಲ್ಲಿವರೆಗೆ ಈ ರಾಜವರ್ಮನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಆ ಕಟ್ಟಿ ಸುಳಿ ಮಕ್ಕಳು ಹ್ಯಾಂಗ್ ಬದಲಾಸನ ನೋಡೋಣ ತೋರಿದ್ರೆ ಆಯ್ತು ದನಿ, ನಾನೇ ನಿಮ್ಮ ಬಲಿಗೆ ಬಂಟನಾಗಿ ಇಡೀ ಸೆಂಟ್ರೋಲ್ ನನ್ನ ಕಂಟ್ರೋಲ್ನಲ್ಲಿ ಇರುವಾಗ ಒಬ್ಬ ಜೆಂಟಲ್ ಮ್ಯಾನ್ ನೀವು ವೇರಿಯೇ ಚೇ ಸಾಧ್ಯವಿಲ್ಲ. ಅಪಾರದ ಪ್ರಚಾರ ನಡೆಸಿದ ಆ ಕೊಬ್ಬದ ಕೋಣನ್ನು ದುರ್ಗಾಮೈಗೆ ಹರಕೆ ಕೊಟ್ಟು ನಿಮ್ಮೆಲ್ಲ ಮುಂದೆ ಅವನು ಬಲಿ ಮಾಡ್ತೀನಿ. ಇದಕ್ಕೆ ಕೇವಲ 5 ನಿಮಿಷ ಟೈಮ್ ಕೊಡ್ರಿ, ಬರ್ತೀನಿ. ಬಿಡ್ದಾರ ಆ ಗಿರಿಧರ ಕೋಣನ್ನು ತರುವತ್ತಕ ಸ್ವಲ್ಪ ಏನಾದರೂ ನೋಡಿಕೋ. ಆ ರಾಮಚಂದ್ರಗ ಹ್ಯಾಂಗ್ ಮಾಡೋದು? ಆಳಿತನ ನಾವು ಏನು ಮಾಡ್ರಿ, ಕೋಳಿ ಕೋಣ ಕಳಿಸಿ ಬಿಡಣ್ರಿ. ಬನ್ನಿರಿ, ಹೊತ್ತೆ ತಂದಿ ನೋಡ್ರಿ 12 ವರ್ಷ ಪಟ್ಟದ ಕೋಣನ್ನ. ರಾಜ, ನನ್ನನ್ನೇ ಯಾಕೆ ಕಟ್ಟಿ ಹಾಕಿದಿ? ಬಿಡು, ನಾನೇನು ಮಾಡೀನಿ. ಸುಂದರ, ನಿನ್ನನ್ನು ಬಿಡಬೇಕೆಂದು ಕಟ್ಟಿ ಹಾಕಿಲ್ಲ ಮಗನೇ, ನಿನ್ನನ್ನು ಕೊಲ್ಲಬೇಕೆಂದು ಕಟ್ಟಿ ಹಾಕಿರುವೆ. ಈ ದುಷ್ಟ ರಾಜನ ನಾಮಪತ್ರ ಸಲ್ಲಿಸಿದಿಲ್ಲ ಮಗನೇ. ನಾಮಪತ್ರ ವಾಪಸ್ ಪಡಿಸು ಅಥವಾ ನಿನ್ನ ದೇಹ ಹುಡಿ ಹಾಕಿಸ್ಕೊಳ್ಳುವೆ. ಬಿಡದಾರ ಕಟ್ಟಿ ಹಾಕಲೇ ಮೆಟ್ಟಿ ಸೀಳಿ ಬಿಡೋಣ. ನಿಮ್ಮಂತರದಿಂದ ಬಂಡ ರಾಜಕಾರಣಗಳ ಪಾಪ ಹೋಗದಿದ್ರೆ ನನಗೆ ತುಂಬ ಇಷ್ಟ ಕಷ್ಟ ಪಟ್ಟು ನಾನೇ ಹಿಡಿಬೇಕಂದ್ರೂ ಬೇಟನ ನಿಮ್ಮ ಕೈಯಾರೆ ಕೊಲ್ಲೋದನ್ನ ನಾನು ನೋಡಬೇಕು. ಹೊಡೆದಾರ ಬನ್ನಿ ಮೇಲೆ ಹೋಗೋಣ. 34 ಕೇಸ ಮಾಡಿದ ಈ ಕೂಸಿಗೆ 34 ಪೀಸ್ ಆಗತನ ಕಡೇರಿ ಅಪ್ಪ ದಣ್ಯಾರ. ಶ್ಯಾಮ, ಮರ್ಯಾದೆ ನನಗೆ ಹೆದರಿ ನಾಮಪತ್ರ ವಾಪಸ್ ಪಡಿಸು ಅಥವಾ ನಿನ್ನ ದೇಹ ಹುಡಿ ಹಾಕಿಸ್ಕೊಳ್ಳುವೆ. ರಾಜ, ಪ್ರಾಣಕ್ಕೆ ಹೆದರಿ ನನಗೆ ಅವಕಾಶ ಮಾಡುವಂತ ಪುಂಡನಲ್ಲ ಈ ಸುಂದರ.
ಈ ರಾಜ್ಯ ಪ್ರಭುವಂತದಲ್ಲಿ ಎಲ್ಲರಿಗೆ ಸಂವೇದನ ಹಾಕಿದೆ. ಅದನ್ನು ಮೀರಿ ನೀ ನಾಡಿಗೆ ಹುಲಿ ಎಣಿಸಿಕೊಂಡಿರುವ ನನ್ನ ಮೇಲೆ ಕೈ ಮಾಡಿದ್ರೆ ನಿನ್ನ ಪ್ರಾಣ ತೆಗೆದಂತ ಬಿಡುವುದಿಲ್ಲ. ನನ್ನಿಂದ ನೇಣು ಹಾಕಿಸಿಕೊಂಡು ಗುಟ್ಟಕ್ಕೆ ನೀರಿಗೆ ಸಹ ಗತಿ ಇಲ್ಲದೆ ಬೆಕ್ಕು ಸಾಲಿತ್ತಿರುವ ನೀನು ನನ್ನ ಪ್ರಾಣ ಹೇಗೆ ತೆಗಿತೋ ಕೊನ್ನಿ. 20 ವರ್ಷದ ಅನುಭವಿ ರಾಜಕಾರಣಿ ನಾನು. ಸಿಕ್ಕಂತೆ ಸಾರಾಯಿ ಅಂಗಡಿ ಮಾಡಿ ಸಾಕಷ್ಟು ಹಣ ಗಳಿಸಿ ಅನೇಕ ಸೂಳೆಯರ ತಾಳೆಯನ್ನು ಕಿತ್ತುಕೊಂಡು ಈಗ ಈ ರಾಜಕೀಯಕ್ಕೆ ನೀನು ರಾಜಕೀಯ ಮಾಡ್ತಲ್ಲೇ ಮಗನೇ. ಆ ನಿನ್ನ ರಾಜಕೀಯಕ್ಕೆ ಅಂತಿಮಗೊಳಿಸೋದಕ್ಕಾಗಿಯೇ ನಿನ್ನನ್ನು ಕಟ್ಟಿ ಹಾಕಿದ. ಕಟ್ಟಿ ಹಾಕಿದರು ನನ್ನ ಹಠಾದನ್ನು ಬಿಡುದಿಲ್ಲ. ಕಟ್ಟಿ ಹಾಕಿದ್ರು ನನಗೆ ಸಿಟ್ಟಿನಿಂದ ಬಗಳ್ತೀಯೋ ಮಗನೇ. ರವಿವರ್ಮ ಮುಗಿಸೋವನ ಕತೆ. ರವಿವರ್ಮ ಬೇಗ ನಿಂದು ತಗ್ಗಿಗೆ ಬಿಸಾಕಿ ಬಿಡು. ಈ ಕೊಲೆ ವಿಷಯ ಯಾರಿಗೂ ತಿಳಿಯಬಾರದು. ಗಿರಿಧರ್ ಇದೇನಿಲ್ಲ ನೀ ಫೋಟೋ ಛಾಯೆ. ಛೇ ಹಾಗಲ್ಲ ರವಿವರ್ಮ. 34 ಕೇಸೇನು ರಾಜ ಯಾರು ಅಂತ ಕೇಳಿದ್ರೆ ಈ ಫೋಟೋ ತೋರಿಸಿ ಈ ಕೊಲೆಯಲ್ಲಿ ನಿಮ್ಮನ್ನ ನಿರ್ದೋಷಿ ಮಾಡಬೇಕೆಂದ್ರೆ ಈ ಫೋಟೋ ಹಿಡಿದುಕೊಂಡಿನಿ. ಅಂತ ಚಾಣಕ್ಯದಲ್ಲಿ ಗಿರಿಧರ್ ನಿನ್ನದು. ಅಂದಾಗ ನೀವು ಈ ಭಾಗದ MLA ಆಗಿಬಿಟ್ರಿ ಅಂದ್ರ ಆಸೆ ಇಟ್ಟುಕೊಂಡೆ ಕಾರ್ಯ ನಡೆಸಿದಾಯ್ತು ಸುಂದರ. ದಣ್ಯಾರ ನಾವು ಬರ್ದುದು ಪ್ಲಾನೇ ಬೇರೆ ಆಗೋದೇ ಬೇರೆ. ಬನ್ನಿ ನಿಮ್ಮ ಮುಂದೆ ನಿಮ್ಮ ಕೆಲಸ ಏನಂತ ವಿಚಾರಿಸೋಣ. ನಮಸ್ಕಾರ ಧನಿಕರೇ. ನಮಸ್ಕಾರ. ಹೋ ಬನ್ನಿ, ತಾವು ಬಂದ ವಿಷಯ? ತಮ್ಮಿಂದ 10,000 ಹಣ ಬೇಕಾಗಿದೆ. ಹಾಗಂತ ತೆಗೆದುಕೊಳ್ಳಿ 10,000 ರೂಪಾಯಿ ಹಣ. ಮುಂದೆ ಕೆಲ್ಸಿಗೆ ಬರ್ತದ್ರಿ ಪಕ್ಷಿ. 10,000 ಜನಿಗೆ 20,000 ಕೊಡನ್ರಿ. ಮುಂದೆ ಬ್ಯಾಟಿ ಆಡ್ಲಿಕ್ಕೆ ಭಾರಿ ಆಗ್ತದ ನಮ್ಮ ಕೆಲಸ. ಇಲೆಕ್ಷನ್ ಅಂದಮೇಲೆ ಖರ್ಚಿಗೆ ಬೇಕಾಗುತ್ತೆ, ತೆಗೆದುಕೊಳ್ಳಿ. ನಾನು ಸ್ವತಃ ಇಲೆಕ್ಷನ್ಗೆ ಎಲ್ಲ ಖರ್ಚು ಮಾಡಿ 15 ಗಾಡಿ ಸಹಿತ ನೇಮಿಸಿ ಜಾಹೀರಾತು ಕೂಡ ನಾನೇ ಪ್ರಕಟಿಸಿ ಬಂದಿದ್ದೇನೆ. ನಮ್ಮ ಬೀಗರಿಗೆಂದರೆ ನೀವೇ ಈ ಸಲ MLA ಆಗೋದು ಗ್ಯಾರಂಟಿ. ಇದಕ್ಕೆಲ್ಲ ಬಾಸ್ ನನ್ನ ರಂಜನಾ. ನನಗೆ ಬರೀ 10,000 ಕೊಡಿ, ಅಟ್ಟೆ ಸಾಕು. ಇರಲಿ, ತೆಗೆದುಕೊಳ್ಳಿ. ಇಲೆಕ್ಷನ್ ಅಂದಮೇಲೆ ಖರ್ಚಿಗೆ ಬೇಕಾಗುತ್ತೆ. ಮುಡ್ದಾರ 10ನ ಜೊತೆಗೆ ಇದನ್ನು 10 ಕೊಟ್ಟು ಬಿಡು. ಮುಡ್ದಾರ ಹಣ ಕೊಡು. ಆಯ್ತ್ರಪ್ಪ, ನಿಮ್ಮ ದುಡ್ಡ ನನಗೆ ಕೊಡ್ಲಿಕ್ಕೆ ಏನು ಹೋಗ್ತದ್ರಿ ಅಪ್ಪ. ಇದು ನೋಡಪ್ಪ, ಇದು 10,000, ಇದು ಒಂದು 10,000 ಹೊಡಿ. ಎಂಜಾಯ್ ಹೊಡಿ. ಆಯಿತು, ನಾನಿನ್ನು ಬರ್ತೀನಿ. ಬರಬೇಕು ರಾಮಚಂದ್ರ ಬರಬೇಕು. ರಾಮಚಂದ್ರ, ನಾನೀಗ ನಿನಗೆ ಕೊಟ್ಟಿರೋದು 20,000 ರೂಪಾಯಿ ಹಣ ನಿನ್ನ ಮನೆ ತನಕಲ್ಲ ಮಗನ, ನಿನ್ನ ಮನೆ ಸುಳ್ಳಕ್ಕೆ ಕೊಟ್ಟಿರುವೆ. ಎಚ್ಚರ, ನಮ್ಮಂತ ಸಾಹುಕಾರ ಬಳಿ ರೊಕ್ಕ ತೊಗೊಳಕ್ಕಿಂತ ಪೈಲ ವಿಚಾರ ಮಾಡವಿ ತಗೋಬೇಕು. ತಗೊಂಡ್ಮೇಲೆ ವಿಚಾರ ಮಾಡಬಾರದು. ಮುಂದೆ ದಣರ ನಂದ್ರ ಜಾತ್ರೆಗ ಮಾಡೋಣ್ರಿ ರಾಮಚಂದ್ರ ಅವ್ರ ಜಾತ್ರೆ. ಕಟ್ಟಿ ಗಬಳ ಕಟ್ಟಿ ತೆಲಿವೆ ಬುಟ್ಟಿ ಕಳಿಸ್ಬಿಡ್ರಿ ನೋಡ್ರಪ್ಪ.